ಹಾಯ್ ಹಲೋ ನಮಸ್ಕಾರ ಗುರು. ಇವಾಗ ನಮ್ಮ ನ್ಯೂ ಲಾಗ್ ಎಲ್ಲಿಗೆ ಅಂತ ಹೇಳಿದ್ರೆ ಕೊಡಚಾದ್ರಿ ಟ್ರಕ್ಗೆ ಹೊರಟಿದ್ದೀವಿ. ಸೊ ಯಾರೆಲ್ಲ ಅಂತ ಹೇಳಿದ್ರೆ ಪರಿಚಯ ಮಾಡಿಕೊಡ್ತೀನಿ. ಫಸ್ಟ್ ಆಫ್ ಆಲ್ ಇವನು ಯಾರು ಗೊತ್ತುಂಟಲ್ಲ, ಗೊತ್ತುಂಟಲ್ಲ, DJ ಮನೀಶ್. ಇವನ್ ಪರಿಚಯ ಮಾಡಿಕೊಡಿ. ಅವರು ನಮ್ಮ ಪುತ್ತೂರಿನ ಮುತ್ತು ಅಂಜಾಯ, ನಮ್ಮ ಪುತ್ತೂರಿನ ನಮ್ಮ ತಮ್ಮ ಮುನ್ನ ಅವರು ಪುತ್ತೂರಿಂದಾಗಿ, ಅವರು ಮಂಗಳೂರಿಂದ ಪುತ್ತೂರಾಗಿ, ಪುತ್ತೂರಿಂದ ಧರ್ಮಸ್ಥಳ ಬಂದಿದ್ದಾರೆ. ಅವರು ಎಷ್ಟು ಖುಷಿಯಾಗಿ ಟ್ರಿಪ್ಪಿಗೆ ಅವರಿಗೆ ಅಂದ್ರೆ ಅಷ್ಟು ಬಂದಿದ್ದಾರೆ. ಥ್ಯಾಂಕ್ ಯು. ನೋಡಿ ಅವ್ನು ಹೇಳಿದ್ದು ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಎದುರುಗಡೆ ಇಬ್ರು ಇದ್ದಾರೆ, ಅವ್ರದ್ದು ಪರಿಚಯ ಮಾಡಿಕೊಡಿ. ಅವ್ರ ಪರಿಚಯ ನಾನು ಹೇಳ್ತೀನಿ. ಒಬ್ರು ಡ್ಯೂಟಿಯಿಂದ ಅವರು 4 ದಿವಸ ಭಾನುವಾರ ಡ್ಯೂಟಿ ಮಾಡಿ ರಜೆ ಬೇಕು ಅಂತ ಹೇಳಿ ಡ್ಯೂಟಿ ಮಾಡಿ ಬಂದಿದ್ದಾರೆ. ಇವರು ಬಾರಿ ಕಷ್ಟದಲ್ಲಿ ಬಂದದ್ದು. ಚೂರು ಇವತ್ತು ಬೇರೆ ಹೊರಟದ್ದು. ಬಾರಿ ಒಂದು ಅವರು ತುಂಬಾ ಇಷ್ಟ ಇತ್ತು, ತುಂಬಾ ಖುಷಿ, ಅವ್ರಿಗೆ ಹೋಗೋದು ಆಸೆ ಇತ್ತು. ಅದೇನೋ ಆಚೆ ಈಚೆ ಮನೇಲಿ ಪ್ರಾಬ್ಲಮ್ ಕಷ್ಟ ಆಗಿತ್ತು. ಆದ್ರೆ ಏನಾದ್ರು ಇವತ್ತು ರಪ್ಪ ಹೊಡಿದ್ದಾರೆ. ಅದು ಅಂದ್ರೆ ಹಾಗೆ ಅದು ಮತ್ತೊಂದು ನಮ್ಮ ಪುತ್ತೂರಿನ ಮುತ್ತು ಇವತ್ತು ಬೆಳಿಗ್ಗೆ ಆದದ್ದು. ಹೌದಾ? ಮತ್ತೆ ನೋಡಿ, ನಿನ್ನೆಗೆ ಅದಕ್ಕೆ ಸ್ವಯಂ ಇರ್ಲಿಲ್ಲ, ಬೆಳಿಗ್ಗೆ ಕಾಲು. ಹೌದಾ? ಅಪ್ಪ ಹೌದು ಮಾರ್ರೆ. ನೋಡಿ ಈ ತರ ಎಲ್ಲ ನಮಗೆ ಬೇಕು. ಹುಡುಗರಲ್ಲಿ ಹೀಗೆ ರಪ್ಪ. ನಂಗೆ ತಲೆ ಬಿಸಿ ಆಗಿತ್ತು. ಹುಡುಗರು ಇಲ್ಲದ್ರೆ ಕಷ್ಟ. ಹುಡುಗರು ಒಟ್ಟಿಗೆ ಹೋಗುದು, ಹುಡುಗಿ ಒಟ್ಟಿಗೆ ಹೋಗುದಲ್ಲ, ಹುಡುಗರು ಒಟ್ಟಿಗೆ ಹೋಗುದಲ್ಲ, ಹುಡುಗರು ಒಟ್ಟಿಗೆ ಹೋಗುದು. ಮತ್ತೆ ಹೇಳ್ತೀವಿ ಪಂಚ ಖುಷಿ ಆಗ್ತದೆ. ನಾವಿವಾಗ ಕೊಡಚಾತ್ರಿಯಲ್ಲಿ ರೂಮ್ ಎಲ್ಲ ಮಾಡಿ ಫುಡ್ ಎಲ್ಲ ತಿಂದು ಇವಾಗ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಮನೀಶ್ ಹೇಗಾಗ್ತುಂಟು ಇಲ್ಲಿವರೆಗೆ? ಅದು ನಮ್ಮದು ರೂಮು ಮತ್ತು ಸ್ಟೇ. ನಿನ್ನೆ ನೈಟ್ ಫುಲ್ ನಾವು ಜರ್ನಿ ಮಾಡಿದ್ದೀವಿ. ಸೂಪರ್ ಆಗಿದೆ. ಮತ್ತೆ ಜಾಲಿ ಅಲ್ಲಿ ನಿಲ್ಸ್ಕೊಂಡೆಲ್ಲ ಮಾತಾಡ್ಕೊಂಡು. ಜೋರು ಕೇಳುದಿಲ್ಲ ಅಣ್ಣ, ವಾಯ್ಸ್ ಕೇಳುದಿಲ್ಲ, ಸ್ವಲ್ಪ ಜೋರು ಮಾತಾಡಿ. ನಿನ್ನೆ ನೈಟ್ ನಾವು 12 ಗಂಟೆಗೆ ಹೊರಟದ್ದು. ಭಾರಿ ಖುಷಿಯಾಗಿದೆ. ನಿನ್ನೆ 12 ಇದು ಬೆಳಿಗ್ಗೆ 6 ಮುಟ್ಟಿದ್ದೀವಿ. ರೂಮ್ ಇಲ್ಲ, ರೂಮ್ ಸಿಗದೆ ಅಲ್ಲಿ ಓಡಾಡಿದ್ದೀವಿ. ಆಮೇಲೆ ಒಂದು ರೂಮ್ ಸಿಕ್ತು, 100 ರೂಪಾಯಿಗೆ ರೂಮ್ ಅಂತ. ಕುರ್ಚಿಲಿಕ್ಕೆ ಹಾಕ್ರ ಮಾತಾಡು. ಲಾಗಿಗೆ ಹೊಸ ಪರಿಚಯ. ಹೌದು, ಹೊಸ ಪರಿಚಯದ ಮಾತಾಡ್ಬೇಕಲ್ಲ. ಹೊಸ ಪರಿಚಯದವರು ಪುತ್ತೂರಿನ ಮುತ್ತು. ಅದು ನಿನ್ನೆ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಿದ್ದಾನೆ. ಸೂಪರ್ ಆಗಿ ಮಾಡಿದ್ದಾನೆ. ಮನೀಶ್ ಅವರು ಫೈನಲಿ ಕಾದು ಕಾದಕ್ಕೆ ಇವತ್ತು ನಮ್ಮ ಸೊ ಗಾಯ್ಸ್, ಇವ್ರದ್ದು ಟೈಮ್ ಸೆನ್ಸ್ ಇಲ್ಲ. ಇವ್ರದ್ದು ಮಾತ್ರ ಟೈಮ್ ಪಕ್ಕ ಬರ್ತಿದೆ ಅಂತ. ಮಾನ ಮರ್ಯಾದೆ ಬಿಟ್ಟವರು ಇವಾಗ ಬರ್ತೀರ. ಮಾನ ಮರ್ಯಾದೆ ಇದ್ರೆ ಬೇಗ ಬರ್ತಾರೆ. ಒಳ್ಳೆದಾ? ಬಂದಿದ್ದಾರೆ. ನಮ್ಮ ಟ್ರಿಪ್ ಇವಾಗ ಸ್ಟಾರ್ಟ್ ಆಯ್ತು ಕೊಡಚಾದ್ರಿಗೆ. ಅಲ್ಲ, ಬೇಗ ಬಂದು ಲೇಟೆಸ್ಟ್ ಆಗಿ ಹೋಗ್ತಿದೀವಿ. ಅದು ಹೇಗಾಗ್ತದೆ ಒಪಿನಿಯನ್? ಹಾಕೊಂಡು ಎಲ್ಲಿ ಮಾತಾಡೋದೇನಿಲ್ಲ ಗುರು, ಬರೀ ತಿನ್ನೋದೇ. ಜಾಲಿ ಬ್ರೋ, ಟ್ರಿಪ್ ಇಂಪಾರ್ಟೆಂಟ್ ಅಷ್ಟೇ. ನಿಮ್ಮ ಯಾಕೆ ಜಾಸ್ತಿ ಹೋಗುದು ಮಾಡ್ತೀನಿ? ಯಾಕೆ ಹೇಳಿ? ಯಾಕೆ ಮೋನ? ಇವ್ನ ಯಾವನ ಸೆಡೆ ನನ್ ಮಗ. ಯಾಕೋ
ನಿಮಿಷ ಕೊಡ್ತಾರೆ ಹಿಂಗೆ. ಸ್ಮಾರ್ಟ್ ಆಗಿದ್ದಾನೆ, ಅವನನ್ನ ಗೋವಾ ಬೀಚ್ ಕರ್ಕೊಂಡು ಹೋಗಿ ತಪ್ಕೊಂಡು ಮಲ್ಕೋಬೇಕು ಅನ್ಸುತ್ತೆ. ರಾಜ್ ಬರ್ಬೇಕಿತ್ತು ಗೋಳಿ ಮಗ ಸತ್ತ ಲಾಸ್ಟ್ ಬಾರೆ ಒಂದು ಗಾಡಿ ತಗೊಂಬರ್ಬೇಕಿತ್ತು ಅಷ್ಟೇ. ಅವಾಗ ಅವ್ರ ಅಮ್ಮರನ್ನ ಫ್ಯಾಮಿಲಿ ಮ್ಯಾಟ್ರ್ ಅಂತ ಅದಕ್ಕೆ ಬರ್ಲಿಲ್ಲ, ಅದಕ್ಕೆ ಅವ್ನು ಬಂದಿದ್ದು ಆರೋಪ ಇಲ್ಲ. ನಮ್ದು ಇವಾಗ ಇಡಲ್ಮನೆ ಫಾಲ್ಸಿಗೆ ನಮ್ದು ಸಫಾರಿ ಆಯ್ತು. ಇವಾಗ ನಮ್ದು ಓ ಚಿಂದಿದೆ ಮಾರೆ. ಹೌದಾ? ಏನಂತೆ ಕವರ್ ಚಾರ್ಜ್ ಮಾಡ್ತಾರಂತೆ. ಯಾಕೆ ಈ ಕವರ? ಯಾವ ಕವರ್ ಇಟ್ಕೊಂಡ್ರು ಚಾರ್ಜ್. ನಿನ್ನ ಓನಪ್ಪ ಓ ಹಾಕಿ ನಾವು ಎಲ್ಲಿಗೆ ಹೋಗ್ಬೇಕಂತೆ? ಅಲ್ಲಿ ಹೋಗಿ ಅಲ್ಲಿ ಎಂಟ್ರಿ ಮಾಡಿ ಈಗ ಹಾಕಿ ನೋಡ್ಬೇಕು. ಮೋಹನ್ ಬ್ರೋ ಹಾಕಲ್ಲ, ಹಾಕ್ಬೇಕು ಬ್ರೋ. ಎಲ್ಲಿಂದ ಒಂದು ಹಿಡುಮಲೆ ಫಾಲ್ಸ್ ಒಳಗ ಸುಮಾರು ಪ್ಲೇಸಸ್ ಸಿಗುತ್ತೆ. ಹಾಗೆ ಇದೊಂದು ವಾಟರ್ ಫಾಲ್ಸ್ ಸಖತ್ತಾಗಿದೆ ಬ್ರೋ. ಹೇಗಾಗ್ತಾನು? ಸೂಪರ್ ಅಣ್ಣ, ಹೇಗಾಗ್ತಾನ? ಬಂದ್ರು ಹತ್ರ ಬೇಗ. ಹೇಗೆ ಹೇಳ್ತೀರಿ? ಖುಷಿ ಆಯ್ತಾ ಮಚ್ಚಿ? ಹತ್ತು 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 ಅತಿ ಬ್ರೋ, ಅತ್ತೆ ಅತ್ತೆ ಹೋಗಿ ಒಂದೇ ಹೆಜ್ಜೆ ಹೋಗಿ. ಅದು ಅದು ಏನಿದೆ ಸೈಕ್. ಫೋಟೋಗ್ರಾಫರೇ ಕಾಣ್ತಾ ಇಲ್ಲ, ಎಲ್ಲಿ? ನಮಗೆ ಇಡ್ಲಿಮನೆ ಫಾಲ್ಸಿಗೆ ಹೋಗುವಾಗ 2-3 ಫಾಲ್ಸ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಫಸ್ಟಿಗೊಂದು ಸಿಕ್ತು ಸಣ್ಣದು, ಅದಾದ್ಮೇಲೆ ಇನ್ನೊಂದು ನೋಡ್ಬೋದು ನನ್ನ ಬ್ಯಾಕ್ ಸೈಡೆ. ಸಖತ್ತಾಗಿತ್ತು. ವಾವ್, ಅಡ್ವೆಂಚರ್ಗೆ ಹೆಸರಾಗೋದು ಇನ್ನೊಂದು ಹೆಸರೇ ಕೊಡಚಾದ್ರಿ ಟ್ರೆಕ್. ದೂದ್ಸಾಗರ್ ಯಾಕೆ ಹೋಗೋದು ನಾವು? ಇಲ್ಲೇ ಇದೆ ನೋಡಿ, ದೂದ್ಸಾಗರ್. ದೂದ್ಸಾಗರ್ ಸಾಗರ್. ವಾವ್, ನೋಡಿ ಬ್ರೋ, ಏನ್ ಗುರು ಇದು? ಫಾಲ್ಸ್ ಮೇಲೆ ಫಾಲ್ಸ್, ಫಾಲ್ಸ್ ಮೇಲೆ ಫಾಲ್ಸ್ ಗುರು. ಯಪ್ಪ, ಬಂದಕ್ಕೆ ಸ್ಟಾರ್ಟಿಂಗ್ ಆಯ್ತು. ಏನ್ ಗುರು, ಶ್ರೀ ಸಾಕತ್ತಾಗಿದೆ. ಯಾವ್ದಾರು ಹೇಗಾಗ್ತಂಡ ಬ್ರೋ? ವಾವ್, ಏನ್ ಸೈಕ್ ಗುರು. ಬ್ರೋ ಹೇಳಿ ಬ್ರೋ, ಪ್ಲೇಸ್ ನೋಡಿ, ಹೇಳಿ ಏನಾಗ್ತಂತ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ? ಯಪ್ಪ, ಈ ತರ ಅಡ್ವೆಂಚರ್ ಸಿಗ್ತದ ಬ್ರೋ? ಹಾ, ಯಾರಿಗೆ ಈ ತರ ಅಡ್ವೆಂಚರ್ ಬೇಕು ಬನ್ನಿ ಕೊಡಚಾದ್ರಿ ಪೀಕ್ಗೆ. ಹಾಗೆ ಇಡಲ್ಮನೆ ಫಾಲ್ಸ್ ಬನ್ನಿ ಬನ್ನಿ. ಬಾ 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 ಬಾ, ಇಲ್ಲಿದೆ ಸ್ವರ್ಗ.
ಈ ತರ ಪ್ಲೇಸ್ ಬ್ರೋ ಕೋಟಿ ಕೊಟ್ಟು ಸಿಗಲ್ಲ. ಹಿಂದ್ಗಡೆ ಫಾಲ್ಸು, ಇದೊಂದು ಒಂದು ಮರ. ಸೊ ಎಂಜಾಯ್ಮೆಂಟ್. ಸೊ ಈ ತರ ಮಾಡಿಲ್ಲ, ಯಾಕೆಂತ ಹೇಳಿದ್ರೆ ಫಾಲ್ಸ್ ಹತ್ರ ನಾವಿದ್ದೀವಿ. ಇವ್ನ ಯಾವನ ಸೆಡೆ ನನ್ ಮಗ. ಫೈನಲಿ ಹಿಟ್ಟು ಮನೆ ಫಾಲ್ಸ್ ಚೆಕ್ ಮಾಡಿ ಲಾಸ್ಟಿಗೆ ಬಂದ್ವಿ. ಸೂಪರ್ ಆಗಿದೆ. ಬನ್ನಿ. ಜನಗಳು ಜಾಸ್ತಿ ಇದ್ದಾರೆ, ಸ್ವಲ್ಪ ಕಷ್ಟ ಆಗ್ತಿದೆ. ನಿಧಾನಕ್ಕೆ ಬನ್ನಿ. ಕಾಲ್ ತಳೋದ್ರೆ ಸೀದಾ ಪಾದಾಳನೆ. ಗೈಸ್ ಹಿಡ್ಲು ಮನೆ ಫಾಲ್ಸ್ ಆಗಿ ಇವಾಗ ನಮ್ಮ ಲಂಚ್ ಬ್ರೇಕ್. ಈಗ ಊಟಕ್ಕೆ ಸಮಯ. ಹಾಗೆ ಯಾರಿಗೆ ಏನಾದ್ರು ಬೇಕೋ ಆರ್ಡರ್ ಕೊಟ್ಟು ಬೇಕಾ? ಬಿರಿಯಾನಿ ಇಲ್ಲಿ ಬಾಯಿ ಹಾಕಿ. ಅಣ್ಣ ಏನಿದೆ ಅಣ್ಣ ಏನಿದೆ? ಚೌಚೌಬಾತು, ಚಪಾತಿ, ಪರೋಟ, ನೀರು ದೋಸೆ, ಅನ್ನ ಸಾಂಬಾರ್. ಗೈಸ್ ನಮ್ಮ ಟ್ರೆಕ್ಕಿಂಗ್ ಇವತ್ತಿಗೆ ಫೈನಲ್ ಆಯಿತು. ಒನ್ ಡೇ ಟ್ರೆಕ್ಕಿಂಗ್ ಇವತ್ತಿನ ಸಕ್ಸಸ್ಫುಲಿ ಸೂಪರ್ ಆಯಿತು. ನಿಮ್ಮದು ನಾಗರಾಜ್. ನಂಬರ್ ಒಂದು ನಂಬರ್ ತಗೊಳ್ಳಿ. ಹಾಕ್ಬೋದಲ್ಲ ಕಾಂಟ್ಯಾಕ್ಟ್ ಎಲ್ಲ? ಯೂಟ್ಯೂಬಲ್ಲಿ ಹಾಕ್ಬೋದಲ್ಲ ಕಾಂಟ್ಯಾಕ್ಟ್. ಮೊಬೈಲ್ ಉಂಟು. ಮತ್ತೆ ಹಂಗಿದ್ದರೆ ಅಲ್ಲಿ ನಾವು ಅಲ್ಲಿಂದ ಹೋಟ್ಲ್ ಇದೆಯಲ್ಲ ಅದ್ರ ಪಕ್ಕ ಅಲ್ಲ ಹೋಟ್ಲ ಇಟ್ಕೊಂಡು ಹೌದು ಅಣ್ಣ ಹೇಳಿ. ಹೇಗಾಯ್ತು ಎಕ್ಸ್ಪೀರಿಯನ್ಸ್? ಲೈಫಲ್ಲಿ ನೋಡಿದ್ರೆ ಇಂಥ ಪ್ಲೇಸ್ ನೋಡಿ ಇಂಥ ಟ್ರಕ್ಕಿಂಗ್ ಎಲ್ಲ ಮಾಡಬೇಕು. ಅದು ದೇವರ ಹಣ ಹೇಳ್ತೇನೆ ನಾನು. ಆದ್ರೂ MS ಚಿತ್ರ ಚೆನ್ನಾಗಿರೋದು. ಯಾರು ಮಿಸ್ ಮಾಡಬೇಡಿ. ನನ್ನದು ಕೊಡು ನನ್ನ ಕೊಡು. ಹಾಗೆ ಹೇಗಾಯ್ತು ಬ್ರೋ ಎಕ್ಸ್ಪೀರಿಯನ್ಸ್? ಎಲ್ಲ ತಯಾರಾಗಬೇಕು ಹೇಗಾಯ್ತು ಬ್ರೋ ಎಕ್ಸ್ಪೀರಿಯನ್ಸ್? ಸೂಪರ್. ಸೊ ಒನ್ ಡೇ ನಾ ಟ್ರಿಪ್ ಇವತ್ತಿಗೆ ಏನು ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.